ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ ನಲಿಯುತ್ತಾ ಹೀಗೆನೆ. ಬೆಳಗಿನ ಮಂಜಿನ ತಂಪಿನಲ್ಲಿ ಇವತ್ತು ನಾವು ಬಂದಿರೋದು ನಂದಿ ಬೆಟ್ಟಕ್ಕೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಂಚಾರಿ ಫೋಟೋಗ್ರಾಫ್ಸ್ ಪುಟಕ್ಕೆ ಸ್ವಾಗತ. ನಾನು ನಿಮ್ಮ ತ್ರಿವಿಕ್ರಮ. ಇವತ್ತು ನಾನು ಟ್ರೆಕ್ಕಿಂಗ್ಗೆ ಬಂದಿರೋದು ನನ್ನ 4 ಕಾಲಿನ ಸ್ನೇಹಿತ ಹಾಗೂ ನನ್ನ ಟ್ರಾವೆಲಿಂಗ್ ಪಾರ್ಟ್ನರ್ ಸಿಂಬಾ, ಹಾಗೂ ನನ್ನ ಶಾಲೆಯ ಸ್ನೇಹಿತ ಹಾಗೂ ನನ್ನ ವಾಕಿಂಗ್ ಹಾಗೂ ಸೈಕ್ಲಿಂಗ್ ಪಾರ್ಟ್ನರ್ ಭರತ್ನ ಜೊತೆ. ಸಾಮಾನ್ಯ ನಂದಿ ಬೆಟ್ಟದ ಘಾಟ್ ದಾರಿ ಬಿಟ್ಟು ಈ ಬಾರಿ ನಾವು ಇತಿಹಾಸದ ಹೆಚ್ಚೆ ಗುರುತುಗಳಿರುವ ಈ ಪುರಾತನ ಹಾದಿಯನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಟಿಪ್ಪು ಸುಲ್ತಾನ್ ತನ್ನ ಕುದುರೆಗಳಿಗಾಗಿ ಬಳಸಿದ್ರೆಂದು ಹೇಳಲಾಗುವ ಈ ಟ್ರೇಲ್ ನಲ್ಲಿ ಟ್ರೆಕ್ ಮಾಡೋದೇ ನಮಗೆ ವಿಭಿನ್ನವಾದ ಒಂದು ಎಕ್ಸೈಟ್ಮೆಂಟ್. ಟ್ರೆಕ್ ಶುರುವಾದ ಕ್ಷಣದಿಂದಲೇ ಸಿಂಬಾ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿದ್ದ. ಹೊಸ ಜಾಗ, ಹೊಸ ಸುವಾಸನೆಗಳು, ಹೊಸ ಹಾದಿ, ಎಲ್ಲವೂ ಅವನಿಗೆ ಅದೆಷ್ಟು ಖುಷಿ ಕೊಟ್ಟಿತ್ತೋ ನಮ್ಮನ್ನೇ ಎಳಿತಾ ಮುಂದೆ ಓಡ್ತಿದ್ದ. ಆದ್ರೆ ನಿಧಾನವಾಗಿ ದಾರಿ ಸ್ಟೀಪ್ ಆಗ್ತಾ ಇದ್ದಂಗೆ ಸಿಂಬಾ ಸ್ವಲ್ಪ ಸುಸ್ತಾದ. ಆಗ ಅಲ್ಲಲ್ಲಿ ಸಿಗ್ತಿದ್ದ ಈ ಪುರಾತನ ಕಲ್ಲಿನ ಮಂಟಪಗಳಲ್ಲಿ ನಮಗೆ ಪರ್ಫೆಕ್ಟ್ ಬ್ರಿಡ್ಜ್ ಸ್ಟಾಪ್. ನಾವು ಮೂವರು ಸ್ವಲ್ಪ ವಿರಾಮ ತೆಗೆದುಕೊಳ್ತಾ ನೀರ್ ಕುಡಿತಾ ಟ್ರೆಕ್ ಮುಂದುವರಿಸಿದ್ವಿ. ಪ್ರಕೃತಿಯ ಈ ತಂಪು ಗಾಳಿ, ಹಸಿರು ತಪ್ಪಲು, ಹೊಸ ಅನುಭವಗಳ ನಡುವೆ ಮೇಲೆ ತಲುಪಿದ ಸಂತೋಷ, ಸಿಂಬಾ ಜೊತೆ ಕಳೆದ ಆ ವಿಶೇಷ ಕ್ಷಣಗಳು ಮತ್ತು ಈ ಟ್ರೆಕ್ಕಿಂಗ್ ನಂತರದ ಬ್ರೇಕ್ಫಾಸ್ಟ್, ಇವೆಲ್ಲ ಸೇರಿ ಈ ದಿನವನ್ನು ನಮ್ಮ ಲೈಫ್ ನ ಮತ್ತೊಂದು ಅನ್ಫರ್ಗೆಟಬಲ್ ಅಡ್ವೆಂಚರ್ ಆಗಿಸಿತ್ತು. ಹೀಗಿತ್ತು ಇವತ್ತಿನ ಈ ನಮ್ಮ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್. ಇವತ್ತಿಗಷ್ಟೇ ಮತ್ತೆ ಸಿಗ್ತೀನಿ ನನ್ನ ಇನ್ನಷ್ಟು ಸಂಚಾರದ ಅನುಭವಗಳೊಂದಿಗೆ.